ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವೆಸ್ಟ್ ಬೆಂಗಾಲ್ನ ಕಲ್ಯಾಣಿಯಲ್ಲಿ ಸುವೇಂದು ಅಧಿಕಾರಿ ಒಂದು ಮಾತನ್ನು ಹೇಳ್ತಾರೆ ನೋಡಿ. ಸಭೆ ನಡೆದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಎಲ್ಲ ಶಂಕಿತ ಒಳನುಸುಳುಕೋರರು ಮನೆ ಬಿಟ್ಟು ಹೊರಹೋಗಿ, ಇಲ್ಲದೇ ಇದ್ದರೆ ಕ್ರಮವನ್ನು ಎದುರಿಸಬೇಕಾಗತ್ತೆ. ಜಲ್ದಿ ಭಾಗೋ ನಹೀ ತೋ ಜೋ ಕರ್ನಾ ಹೈ ಸರ್ಕಾರ ಕರೇಗಾ. ಸಾಧ್ಯವಾದಷ್ಟು ಬೇಗ ಓಡಿ, ಇಲ್ಲದೇ ಇದ್ದರೆ ಸರ್ಕಾರ ಬೇಕಾದ್ದನ್ನು ಮಾಡಿಬಿಡುತ್ತೆ ಅಂತ ಅವ್ರು ಹೇಳಿದ್ದು. ಈಗಾಗಲೇ ಬಂದಿದ್ದರನ್ನ ವಾಪಸ್ ಕಳಿಸೋ ಪ್ರಕ್ರಿಯೆಯನ್ನು ತುಂಬ ಸ್ಪೀಡಾಗಿ ಮಾಡಬೇಕು ಅನ್ನೋ ಡೈರೆಕ್ಷನ್ಸ್ಗಳು ಕೂಡ ಈಗಾಗಲೇ BSF ಅಧಿಕಾರಿಗಳಿಗೂ ಕೂಡ ಹೋಗಿದೆ, ಪೊಲೀಸರಿಗೂ ಕೂಡ ಹೋಗಿ ಮುಟ್ಟಿದೆ. ಇವತ್ತು ಅದನ್ನು ನಾವು ಕಣ್ಣಾರೆ ಕೂಡ ನೋಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ನಲ್ಲಿ ಮೂಲೆಗಳಲ್ಲಿ ಕಳ್ಳರ ಹಾಗೆ ಅಡಗಿ ಕೂತವರೆಲ್ಲ ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬಾಂಗ್ಲಾದಿಂದ ಇಲ್ಲಿಗಲ್ ಆಗಿ ಭಾರತಕ್ಕೆ ಎಂಟ್ರಿ ಕೊಟ್ಟವರು. ಹಾಗಾದರೆ ಇಲ್ಲಿವರೆಗೂ ಕೂಡ ದೀದಿ ಆಡಳಿತವನ್ನು ನಡೆಸೋವಾಗ ಬದುಕಿದ್ದು ಕೂಡ ಸತ್ತಂತೆ ಸರ್ಕಾರವನ್ನು ನಡೆಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೀದಿ ಆಡಳಿತದಲ್ಲಿ ರಾಜಾರೋಷವಾಗಿ ತಮ್ಮದೇ ಮನೆ ಮಾಡಿಕೊಂಡಿದ್ದಂಥ ಇವರೆಲ್ಲರೂ ಕೂಡ ಇವತ್ತು ಬಿಲವನ್ನು ತೊರೆದು ತಮ್ಮ ಮನೆಗಳಿಗೆ ಓಡಿ ಹೋಗ್ತಾ ಇದ್ದಾರೆ. ಅಕ್ಷರಶಃ ಇದು ರಾಷ್ಟ್ರೀಯ ಭದ್ರತೆಗೆ ಮಮತಾ ಬ್ಯಾನರ್ಜಿ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪಮಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆಕೆ ವಿರುದ್ಧವೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೋಡಿ, TMC ಸರ್ಕಾರ ಹೇಗೆ ಬಾಂಗ್ಲಾದೇಶದ ನಿವಾಸಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಇದಕ್ಕಿಂತ ಬಿಗ್ ಎಕ್ಸಾಂಪಲ್ ಇನ್ನೊಂದು ಬೇಕಾಗಿಲ್ಲ. ನಿಮಗೆ ಹಕೀಂಪುರ ಚೆಕ್ ಪೋಸ್ಟ್ನಲ್ಲಿ ಅಕ್ರಮ ನುಸುಳುಕೋರನ್ನು ಪ್ರಶ್ನೆ ಮಾಡ್ತಾ ಇದ್ದರೆ ಅಚ್ಚರಿ ವಿಷಯಗಳು ಅವ್ರ ಬಾಯಿಂದಲೇ ಹೊರಗೆ ಬರ್ತಾಯಿತ್ತು. ಇವತ್ತಲ್ಲ ನಾಳೆ ನಮ್ಮ ಅಸ್ತಿತ್ವವೇ ಇಲ್ಲದಂತೆ ಇಲ್ಲೇ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿಬಿಡ್ತಾರೆ. ಹಾಗೆ ಮಾಡಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಮ್ಮ ಹತ್ರ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲವೂ ಇದ್ದರೂ ಕೂಡ ನಾವು ಊರು ಬಿಡ್ತಾ ಇದ್ದೀವಿ ಅಂತ ಒಪ್ಕೊಳ್ತಾ ಇದ್ರು. ಅದರಲ್ಲೊಬ್ಬ, ನನ್ನ ಬಳಿ ಎಲ್ಲ ಇದೆ ಸ್ವಾಮಿ, ನನ್ನ ಫ್ರೆಂಡ್ ಜೊತೆ ಇಲ್ಲಿಗೆ ಬಂದಿದ್ದೆ, ಆದರೆ ಇಲ್ಲಿದ್ದರೆ ಇನ್ನು ಮುಂದೆ ಪ್ರಯೋಜನ ಇಲ್ಲ, ನಾನು ನನ್ನ ದೇಶಕ್ಕೆ ವಾಪಸ್ ಆಗ್ತೀನಿ ಅಂತ ಇದ್ದ. ಕೆಲಸಕ್ಕೋಸ್ಕರ ಬಂದಿದ್ದಂತೆ. ಇಲ್ಲಿ ಕೆಲಸ ಕೂಡ ಈಗ ಸಿಗ್ತಾ ಇಲ್ವಂತೆ. ಇಲ್ಲಿ ಎಲ್ಲವೂ ಕೂಡ ಬದಲಾಗಿದೆ. ಯಾಕೆಂದರೆ ಮೊದಲಿನ ಹಾಗೆ ಬಾಂಗ್ಲಾ ನಿವಾಸಿಗಳು ಯಾರಾದರೂ ಇಲ್ಲಿ ಬಂದಿದ್ದಾರೆ ಅಕ್ರಮವಾಗಿ ಅನ್ನೋದು ಗೊತ್ತಾದರೆ ಫೇಕ್ ಡಾಕ್ಯುಮೆಂಟ್ಸ್ನ ಮಾಡ್ಕೊಂಬಂದಿದ್ದಾರೆ ಅಂದರೆ ಕೆಲಸ ಕೂಡ ಸಿಗೋದು ಈಗ ಕಷ್ಟ ಆಗ್ತಾ ಇದೆ. ಈ ಮುಂಚೆ 8 ವರ್ಷಗಳ ಕಾಲ ಈ ವ್ಯಕ್ತಿ ಇಲ್ಲೇ ಇದ್ದಂತೆ. ಆಗ ಎಲ್ಲ ಕಂಫರ್ಟ್ ಆಗೇ ಇತ್ತು. ಆದರೆ ಈ ಸರ್ಕಾರ ನಮ್ಮನ್ನು ಬಿಡ್ತಾ ಇಲ್ಲ. ಅಫಿಷಿಯಲಿ ನನ್ನ ಬಳಿ ಯಾವುದೇ ಲೆಟ್ರು ಕೂಡ ಇಲ್ಲ. ಆ ಥರದ ಅಧಿಕೃತವಾದಂಥ ಲೆಟ್ರ್ಗಳನ್ನು ಕೇಳ್ತಾ ಇದೆ. ನನ್ನ ಫ್ರೆಂಡ್ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ ಅಂತ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಹಂಚಿಕೊಳ್ತಾ ಇದ್ದಂಥ ಬಾಂಗ್ಲಾದೇಶದ ಸ್ಥಳೀಯ ವ್ಯಕ್ತಿ. ನೋಡಿ, ಮುಂಚಿನ ಹಾಗೆ ಗಡಿಯ ಹೊಲಗಳಲ್ಲಿ ಬಾಂಗ್ಲಾ ನುಸುಳುಕೋರನ್ನ ಕೆಲಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಅಲ್ಲೇ ಇದ್ದವ್ರನ್ನೂ ಕೂಡ ನಮ್ಮ ಬುಡಕ್ಕೆ ಬರುತ್ತೆ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ವೆರಿಫೈ ಮಾಡಿ ವಾಪಸ್ ಮನೆಗೆ ಓಡಿಸ್ತಾ ಇದ್ದಾರೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಬಳಿಕ ನಡೆದಿರ್ತಕ್ಕಂಥ ರಾಜಕೀಯ ಬದಲಾವಣೆ ಇದು. ಸುವೇಂದು ಅಧಿಕಾರ ವಹಿಸ್ಕೊಂಡಂಥ ಬೆನ್ನಲ್ಲೇ ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ಬಾಂಗ್ಲಾದೇಶಿ ನುಸುಳುಕೋರರು ಮತ್ತು ರೋಹಿಂಗ್ಯಾಗಳ ವಿರುದ್ಧವಾಗಿ ಈಗ ಆಡಳಿತ ಯಂತ್ರ ಯಮಸ್ವರೂಪಿಯಾಗಿ ಅವರು ಬೆನ್ನು ಹತ್ತಿರೋದು. ನಿಮಗೆ ಭಾರತ ಬಾಂಗ್ಲಾದೇಶ ಗಡಿಯ ಬಿತ್ರಿ ಹಕೀಂಪುರ ಚೆಕ್ ಪೋಸ್ಟ್ ಸೇರಿದಂತೆ ವಿವಿಧ ಗಡಿ ಪ್ರದೇಶಗಳಲ್ಲಿ ಬಾಂಗ್ಲಾ ಪ್ರಜೆಗಳು ಹಿಂಡಾಗಿ ರಾತ್ರೋರಾತ್ರಿ ಜಮಾಯಿಸ್ತಾ ಇದ್ದಾರೆ. ಆ ದೃಶ್ಯಗಳಿಗೆ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ನಿಮಗೆ ಮಮತಾ ಬ್ಯಾನರ್ಜಿ ಅವರು ಅವ್ರಿಗೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಇಟ್ಕೊಂಡಿರೋದು. ಅದಕ್ಕೆ ಅಲ್ವಾ ಅವರೆಲ್ಲರೂ ಕೂಡ ಇಲ್ಲಿದ್ದರು. ಬ್ಯಾನರ್ಜಿ ಮಾಡಿದ್ದು ಇದನ್ನೇ, ಅವಳು ಗುಂಡಾಗಳು ಕೂಡ ಮಾಡಿದ್ದು ಇದನ್ನೇ ಇಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ರು ಇಲ್ಲಿಯವರೆಗೂ ಕೂಡ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ನೋಡಿ, ನಾವು ಬಾಂಗ್ಲಾದೇಶವನ್ನು ಟೀಕೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಅಂದ್ಕೊಳ್ಳೋ ಹಾಗಿಲ್ಲ. ಜೊತೆಗೆ ಮಮತಾ ಬ್ಯಾನರ್ಜಿ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತೀವಿ ಅಂತಲೂ ಅಂದ್ಕೊಳ್ಳೋ ಹಾಗಿಲ್ಲ. ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಾ ಇರೋದು. ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು ಇಲ್ಲಿ ಬಂದು ಭಾರತದ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಡ್ತಾಯಿದ್ರು. ಅವರು ಇಲ್ಲಿ ಉಳಿದುಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಅವರನ್ನು ಆಡಳಿತದಲ್ಲಿ ಉಳಿಯುವಂತೆ ಅವರು ಕೂಡ ನೋಡ್ಕೊಳ್ತಾರೆ. ನಾವಿಲ್ಲಿ ಇರಬೇಕು ಸೇಫ್ ಅಂದರೆ ನಮಗೆ ದೀದಿ ಬರಬೇಕು ಅನ್ನೋ ರೀತಿಯಾಗಿ. ಯಾವಾಗ ಫೇಕ್ ವೋಟರ್ಸ್ಗಳೆಲ್ಲ ಡಿಲೀಟ್ ಆಯಿತೋ ಒಂದು ಬಹುದೊಡ್ಡ ತೀರ್ಪು ಕೂಡ ಹೊರಗೆ ಬಂತು. ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹೇಳಲೇಬೇಕು. ಈ ಕಾಡಿನ ಅಂಚಿನ ಬಾರ್ಡರ್ಗಳಲ್ಲಿ ಅಕ್ರಮವಾಗಿ ಅನೇಕ ಪ್ಯಾಕೆಟ್ಗಳನ್ನು ಹೇಗೆ ಭಾರತಕ್ಕೆ ಶಿಫ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥವ್ರು ಅಂತ ಅದನ್ನು ಕಣ್ಣಾರೆ ಕಂಡಿದ್ದೀವಿ. ನಾನು ಹಳೆ ವೀಡಿಯೋದಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ ಹೇಗೆಲ್ಲ ಕಳ್ಳ ಸಾಗಾಣಿಕೆ ನಡೆಯುತ್ತೆ ಅಂತ. ಎಷ್ಟೇ ಭದ್ರತೆಗಳಿದ್ದರೂ ಕೂಡ ನಿಮಗೆ ಬಾಂಗ್ಲಾದೇಶದ ಗಡಿ ಕಾವಲುಕಾರರು ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಕಂಪ್ಲೀಟ್ ಫೇಲ್ಯೂರ್ಸ್ ಅಂತ ಹೇಳ್ಬೋದು. ನಿಮಗೆ ಏಕಕಾಲದಲ್ಲಿ BSF ಯೋಧರು ಕೂಡ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೂಡ ನಾವೇನು ಅಲ್ಲಗಳೆಯೋ ಹಾಗಿಲ್ಲ. ಈ ಅಕ್ರಮ ಬಾಂಗ್ಲಾದೇಶಿಗಳನ್ನು ತಡೆ ಹಿಡಿಲಿಕ್ಕೆ, ಎದುರಿಸಲಿಕ್ಕೆ ಯಾರು ಅಡ್ಡಿ ಹಾಕ್ತಾ ಇದ್ದಾರೆ, ಯಾಕೆ BSF ಕೂಡ ವಿಫಲ ಆಗಿದೆ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಿಯವರೆಗೂ ಕೂಡ. ನೋಡಿ, ಭಾರತಕ್ಕೆ ಪ್ರವೇಶ ಮಾಡುವಂತೆ BSF ಯೋಧರನ್ನು ತಡೀತಾ ಇರೋದು ಯಾರು? ಇದು ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅನ್ನೋದನ್ನ ನಾವೇನು
ಒಪ್ಕೊಳ್ಳೇಬೇಕು. ಯಾಕೆಂದರೆ ಸ್ಥಳೀಯ ಮಾಫಿಯಾ ಇದೆ, ಇದರಲ್ಲಿ ಗುಂಡಾಗಳು ಭಾಗಿಯಾಗಿದ್ದಾರೆ. ಭಾಳ ಅತ್ಯಂತ ಹಾನಿಕಾರಕ ಅಂಶ ಕೂಡ ಇದು. ನಕಲಿ ಆಧಾರ್ ಕಾರ್ಡ್ಗಳನ್ನು ಯಾರು ಒದಗಿಸ್ತಾ ಇದ್ರು ಅಂಥವ್ರ ದಲ್ಲಾಳಿಗಳನ್ನು ಹಿಡಿದು ಇನ್ನು ಮುಂದೆ ಚಳಿ ಬಿಡಿಸೋ ಕೆಲಸಕ್ಕೆ ಸುವೇಂದು ಅಧಿಕಾರಿಯವರು ಮುಂದೆ ಹಾಕ್ತಾ ಇರೋದು. ನಾವೇನಿಲ್ಲಿ ಬಿ ಜೆ ಪಿನ ಹೊಗಳೋ ಕೆಲಸ ಮಾಡ್ತಾ ಇಲ್ಲ, ಆದರೆ ಇಲ್ಲಿವರೆಗೂ ಕೂಡ ರಾಷ್ಟ್ರೀಯತೆಯ ಒಳಿತಿನ ದೃಷ್ಟಿಯಿಂದ ಇದಾಗಬೇಕಾಗಿತ್ತಲ್ವ. ಅದನ್ನು ಮಮತಾ ಬ್ಯಾನರ್ಜಿಯವರು ಮಾಡಬೇಕಾಗಿತ್ತು. ಅಕ್ರಮ ನುಸುಳುಕೋರನ್ನ ಪತ್ತೆ ಹಚ್ಚಬೇಕಾಗಿತ್ತು. ಅವರು ಅಧಿಕಾರದಲ್ಲಿ ಇರೋದಕ್ಕೋಸ್ಕರ ಏನೆಲ್ಲ ಮಾಡಿಬಿಟ್ರು ಅಂತ. ಈಗೆಲ್ಲ ಅವ್ರನ್ನೆಲ್ಲರೂ ಕೂಡ ಕಾನೂನಿನ ಮುಖಾಂತರವಾಗಿ ವಿಚಾರಣೆ ಒಳಪಡಿಸ್ಬೇಕು. ದಲ್ಲಾಳಿಗಳಿಂದ ಹಿಡಿದು ಇದಕ್ಕೆ ಸಪೋರ್ಟ್ ಮಾಡಿದವ್ರನ್ನ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಈ ಅಕ್ರಮ ವಲಸಿಗರ ಕೈಯಲ್ಲಿ ಅವರು ಮಾಡಿದಂಥ ಹಣದ ವೆಚ್ಚದಲ್ಲಿ ನಮ್ಮ ಬಂಗಾಳದ ಆರ್ಥಿಕತೆ ಹಿಂದುಳಿದು ಬಿಟ್ಟಿತ್ತು. ಈಗ ಅವರು ಹಿಂತಿರುಗಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕೆಂದರೆ ಪರಿಸ್ಥಿತಿ ಇವತ್ತು ನೆಟ್ಟಿಗಿಲ್ಲ. ಅದಕ್ಕೆ ಏಕೆಂದರೆ ಅವರು ಬಾಂಗ್ಲಾದೇಶಿಗಳು ಅಥವಾ ಅವರು ಭಾರತೀಯರು ಅಂತ ಹೇಳಿ ಸಾಬೀತುಪಡಿಸ್ಲಿಕ್ಕೆ ಯಾವುದೇ ಒಂದೇ ಒಂದು ಸಿಂಗಲ್ ಅವ್ರ ಹತ್ರ ದಾಖಲೆಗಳಿಲ್ಲ. ಇದ್ದರೂ ಕೂಡ ಅದು ಫೇಕ್ ಆಗಿದೆ. ಅವರು ಯಾರು ಹಾಗಾದರೆ ಅನ್ನೋದನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಲ್ವ. ಹಾಗಾಗಿ ಭಾರತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸುವೇಂದು ಅಧಿಕಾರಿ ಅವರು ಒಂದು ಖಡಕ್ ಸಂದೇಶವನ್ನು ಈಗ ಬಾಂಗ್ಲಾದೇಶಕ್ಕೆ ರವಾನೆ ಮಾಡಿರೋದು. ಕೇಂದ್ರ ಸರ್ಕಾರ ಕೂಡ ಅದೇ ರೀತಿಯಾಗಿ ಮಾಡಬೇಕಾಗಿದೆ. ಯಾವುದೇ ರಾಜಿ ಇಲ್ಲದೆ ಒಂದು ನಿರ್ಧಾರಕ್ಕೆ ಬಾಂಗ್ಲಾದೇಶದ ಜೊತೆ ಬರಬೇಕಾಗಿದೆ. ಆದರೆ ಬಾಂಗ್ಲಾದೇಶಕ್ಕೆ ಇದು ಯಾವುದೂ ಅಗತ್ಯ ಇಲ್ಲ. ನೋಡಿ, ನಾವು ಮಾತ್ರ ಬೇಲಿ ಹಾಕ್ಕೊಳ್ಬೇಕಾಗಿರೋದು. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ತನ್ನ ಸ್ಥಾನವನ್ನು ಮತ್ತು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ರಾಜಕೀಯ ಸ್ಥಾನಮಾನವನ್ನು ಅಖಂಡವಾಗಿ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಆಜ್ಞೆಗಳನ್ನು ಕೊಟ್ಟರು ಅಂತ. ಆಕೆಯ ಆಜ್ಞೆಯ ಮೇರೆಗೆ ಅನೇಕ ಗುಂಡಾಗಳು ಗುಂಡು ಹಾರಿಸ್ತಾ ಇದ್ದರು. ಇವತ್ತು BSF ಅಧಿಕಾರಿಗಳಿಗೆ ಧೈರ್ಯ ಬಂದಿರೋದು, ಸ್ಥಳೀಯವಾಗಿ ಯಾರ ದಬ್ಬಾಳಿಕೆ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಅರಿವಾಗಿರೋದು. ಅವರ ಕೆಲಸವನ್ನು ಅವರು ಇನ್ನು ಮುಂದೆ ಮಾಡಬೇಕಷ್ಟೆ. ಈ ಹಿಂದೆ ದೀದಿ ದರ್ಬಾರ್ನಲ್ಲಿ ನಾರ್ಕೋಟಿಕ್ಸು, ಮನುಷ್ಯರು, ಪ್ರಾಣಿಗಳು, ಜಾನುವಾರುಗಳ ವ್ಯಾಪಾರ, ಕಳ್ಳಸಾಗಣೆ ಎಲ್ಲ ನಡೆದಿದ್ದಾಗಿದೆ. ದೊಡ್ಡ ಮಾಫಿಯಾ ಇದ್ದಿದ್ದು ಕೂಡ ನಾವು ಒಪ್ಕೊಳ್ಳೇಬೇಕು. ಯಾರೇ ಆಗಲಿ ಪ್ರತಿಭಟಿಸೋರು, ಆಕ್ಷೇಪಣೆ ಎತ್ತೋರು, ಕಾನೂನಾತ್ಮಕವಾಗಿ ಹೋರಾಡ್ತಕ್ಕಂಥ ಧೈರ್ಯವನ್ನು ಅಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿ ಯಾರೂ ಕೂಡ ತೋರಲಿಲ್ಲ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಈ ದೃಶ್ಯಗಳಿಗೆ ಮಮತಾ ಬ್ಯಾನರ್ಜಿ ಹಾಗಾದರೆ ಉತ್ತರ ಕೊಡಬೇಕು. ಈ ಅಕ್ರಮ ವಲಸಿಗರೆಲ್ಲ ಎಲ್ಲಿಂದ ಬಂದರು? BJP ಅವರು ದುಡ್ಡು ಕೊಟ್ಟು ಕರೆಸ್ಕೊಂಡ್ರಾ? ಹಾಗಾದರೆ ಯಾರು ಇವರೆಲ್ಲ? ನಾವು ಒಂದು ಕಡೆ ಮಾನವೀಯ, ನ್ಯಾಯಯುತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಇದನ್ನೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಈಗ ಅವರು ಬಂದಿದ್ದಾರೆ, ಭಾಳ ವರ್ಷಗಳ ಹಿಂದೆಯೂ ಕೂಡ ಅವರು ಇದ್ದರು. ಹಾಗಂತ ಹೇಳಿ ಕಠಿಣವಾಗಿ ಅವ್ರನ್ನ ನಡೆಸ್ಕೊಳ್ಳೋದಲ್ಲ. ಅದಕ್ಕೋಸ್ಕರವಾಗಿ 30 ದಿನ ಹೋಲ್ಡಿಂಗ್ ಸೆಂಟರ್ನಲ್ಲಿಟ್ಟು ನ್ಯಾಯಸಮ್ಮತವಾಗಿ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ತಾರೆ. ಇನ್ನು ಮುಂದೆ ಇದು ಭಾರತದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮತ್ತೆ ಮರುಕಳಿಸೋ ಆಗಬಾರ್ದು. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಸೋಮವಾರ ಮಧ್ಯಾಹ್ನ ಬಿದ್ರಿ ಹಕ್ಕಿಂಪುರ ಗಡಿ ಚೆಕ್ ಪೋಸ್ಟ್ ಬಳಿ ಅವ್ರವ್ರ ದೇಶಕ್ಕೆ ಹೋಗಲಿಕ್ಕೆ ಮಾಧ್ಯಮಗಳೆದುರು ಆಘಾತಕಾರಿಯಾದಂಥ ಅಂಶಗಳನ್ನು ಅವರು ಬಿಚ್ಚಿಡ್ತಾ ಇದ್ದಿದ್ದು. ನಾವು ಸುಮಾರು 1.5 ವರ್ಷದ ಹಿಂದೆ ಯಾರೋ ಒಬ್ಬರು ದಲ್ಲಾಳಿಗಳು, ಬ್ರೋಕರ್ಗಳಿಗೆ ಭಾರಿ ಹಣ ಕೊಟ್ಟು ಕಳ್ಳ ಮಾರ್ಗದ ಮುಖಾಂತರವಾಗಿ ನಾವು ಭಾರತದ ಗಡಿ ಬಂದುಬಿಟ್ಟಿದ್ವಿ. ಕೆಲಸ ಮಾಡ್ತಾಯಿದ್ವಿ ಬೇರೆ ಬೇರೆ ಭಾಗದಲ್ಲಿ, ಪಶ್ಚಿಮ ಬಂಗಾಳದ ಬೇರೆ ಬೇರೆ ಭಾಗದಲ್ಲಿ. ಈಗಿನ ಸರ್ಕಾರ ಬಹಳ ಕಟ್ಟುನಿಟ್ಟಾಗಿದೆ, ಜೈಲು ಶಿಕ್ಷೆಯನ್ನು ಎದುರಿಸೋ ಭೀತಿ ಇದೆ. ಹಾಗಾಗಿ ನಾವಾಗಿಯೇ ವಾಪಸ್ ಹೋಗ್ತಾ ಇದ್ದೀವಿ ಅಂಥೇಳಿ ವಲಸಿಗರು ಒಪ್ಕೊಳ್ತಾ ಇರೋದು. ಒಂದು ಕಡೆ BSF ಅದ್ರ ಒಂದು ಗ್ರೀನ್ ಸಿಗ್ನಲ್ ಕೊಡಬೇಕು. ಅದಾದಮೇಲೆ ಅವ್ರು ಬಾಂಗ್ಲಾದೇಶಕ್ಕೆ ಹೋಗೋಕ್ಕಾಗೋದು. ಹಕೀಂಪುರ ಚೆಕ್ ಪೋಸ್ಟ್ನಲ್ಲಿ ಇದ್ದ ತಕ್ಷಣ ಅವ್ರು ಹಾಗೆ ಹೋಗ್ಬೋದು ಅಂತಲ್ಲ. ಅಕ್ರಮವಾಗಿ ಅವ್ರು ನುಸುಳಿದ್ರೆ ಅದು ಅವ್ರ ಅದೃಷ್ಟ ಅಂದ್ಕೊಳ್ಬೇಕಷ್ಟೇ. ನೋಡಿ, ಮಾಲ್ಡಾ ಮತ್ತು ಮುರ್ಷಿದಾಬಾದ್ನಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರ್ತಕ್ಕಂಥವ್ರನ್ನ ಮತ್ತು ಜೈಲಿನಲ್ಲಿ ಇರಿಸಲಾಗಿದ್ದಂಥ ಅಕ್ರಮ ವಲಸಿಗರಿಗೋಸ್ಕರ ಹೋಲ್ಡಿಂಗ್ ಸೆಂಟರ್ ಓಪನ್ ಆಗಿದೆ. ನಿಮಗೆ ಗೊತ್ತಿರ್ಬೋದು. ಅದು ಯಾವ ಮಟ್ಟಿಗಾಗಿದೆ ಅಂದರೆ, ನಿಮಗೆ ಈ SIRನ ಜಾರಿ ತರಲಾಯ್ತಲ್ಲ, ಅದಾದಮೇಲೆ ದಂಗೆ ಶುರುವಾಯ್ತಲ್ಲ, ಅದನ್ನು ನೆನಪು ಮಾಡೋ ರೀತಿಯಾಗಿ ಇವತ್ತು ಅದೇ ರೀತಿಯಾದಂಥ ಸರತಿ ಸಾಲುಗಳು ಕಾಣಸಿಗ್ತಾ ಇರೋದು. ಸ್ವರೂಪ್ ನಗರ ಬಳಿಯ ಗಡಿಯಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳು ಗುಂಪಾಗಿ ಸೇರ್ತಾ ಇರೋದು. BSF ಸೆಂಟ್ರಿಗಳು, ಅವ್ರನ್ನ ಗಡಿ ಕಾವಲುಗಾರ ಬಾಂಗ್ಲಾದೇಶ BGP ಅವ್ರಿಗೆ ಹಸ್ತಾಂತರಿಸ್ತಕ್ಕಂಥ ಏನೆಲ್ಲ ಫಾಲೋಸ್ ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ. ನಿಮ್ಗೆ ಅಲ್ಲಿರ್ತಕ್ಕಂಥವ್ರು ಸ್ಥಳೀಯರು, ಕುಲ್ನಾ ಮೂಲದ ತಕ್ಲಿಮ್ ಕುತುನ್ ಅನ್ನೋರು ಮಾತನಾಡ್ತಾಯಿದ್ರು. 2 ವರ್ಷಗಳ ಹಿಂದೆ ನಾವು ಗೋಜಡಂಗ ಗಡಿಯ ಮುಖಾಂತರವಾಗಿ ಭಾರತ ಪ್ರವೇಶ ಮಾಡಿದ್ವಿ. ಇಲ್ಲೇ ಸಹಾಯಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಯಾವುದೇ ವಸತಿ ಕೇಂದ್ರ ಅಂದರೆ ಈಗ ಹೋಲ್ಡಿಂಗ್ ಸೆಂಟ್ರ್ ಮಾಡಿದಾರಲ್ವ, 30 ದಿನ ಅಲ್ಲಿ ಇರಬೇಕು. ನೀವು ಕರೋನಾ ಟೈಮ್ನಲ್ಲಿ ಹೇಗೆ ಇಡ್ತಾ ಇದ್ರಲ್ಲ ಆ ರೀತಿಯಾಗಿ ಕ್ವಾರಂಟೈನಲ್ಲಿ ಇಟ್ಟು ಹಾಕೋದು. ನಾನು ಅಲ್ಲಿ ಸಿಗಾಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಸ್ವಇಚ್ಛೆಯಿಂದನೇ ಮನೆಗೆ ಓಡೋಗ್ತಾ ಇದ್ದೀನಪ್ಪ ಅಂತ ಒಪ್ಕೊಳ್ತಾ ಇದ್ದರು. ನೀವು ಬಹಳಷ್ಟು ಜನ ಇಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡೋರು, ಕನ್ಸ್ಟ್ರಕ್ಷನ್ಸಲ್ಲಿ ಕೆಲಸ ಮಾಡೋರು, ಮೀನುಗಾರಿಕೆ ಮನೇಲಿ ಕೆಲಸ ಮಾಡೋರು, ಯಾರ್ದೋ ಮಧ್ಯವರ್ತಿಯಿಂದ ಬಂದಂಥವ್ರು, ಮೇಸ್ತ್ರಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರಿಗೆ ಯಾವ ಪೌರತ್ವ ದಾಖಲೆಗಳಿಲ್ಲ, ಏನಿಲ್ಲ. ಇವತ್ತು ಅವರಾಗಿಯೇ ಬಲವಂತವಾಗಿ ಹೊರ ಹೋಗ್ತಾ ಇದ್ದಾರೆ.
ಓಡಿ ಹೋಗ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 7 ವರ್ಷಗಳ ಕಾಲ ಇಲ್ಲೇ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು ಹೋಲ್ಡಿಂಗ್ ಸೆಂಟ್ರ್ ಯಾವಾಗ ಸ್ಥಾಪನೆ ಆಯಿತೋ ಈ ಎದ್ನೋ ಬಿದ್ನೋ ಅನ್ನೋ ರೀತಿಯಾಗಿ ಅವ್ರು ಓಡಿ ಹೋಗ್ತಾ ಇದ್ದಾರೆ. ನೋಡಿ, ನಿಮಗೆ ಗಡೀಪಾರು ನಿರೀಕ್ಷೆಯಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನು ಸದ್ಯ ಈಗ ಇರಿಸಲಿಕ್ಕೆ ಅಂತಲೇ ನಿಮಗೆ ಮ್ಯಾಜಿಸ್ಟ್ರೇಟ್ಗಳಿಗೂ ಕೂಡ ಒಂದು ಸರ್ಕಾರಿ ಒಂದು ಸುತ್ತೋಲೆ ನೋಟಿಸ್ ಕೂಡ ಹೋಗಿದೆ. 48 ಗಂಟೆಗಳ ಒಳಗೆ 2 ವಸತಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿ ಅವ್ರನ್ನ ಇರಿಸಲಾಗ್ತಾ ಇದೆ. ಅದಾದಮೇಲೆ ಪೊಲೀಸ್ನವರು ಆರಂಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಬಿಡ್ತಾರೆ. ಅದಾದಮೇಲೆ ನೇರವಾಗಿ BSFಗೆ ಅವ್ರನ್ನ ಹಸ್ತಾಂತರ ಮಾಡಲಾಗುತ್ತೆ. ಏನೆಲ್ಲ ರೂಲ್ಸ್ಗಳಿರುತ್ತೋ ಅದಾದಮೇಲೆ ಅವ್ರನ್ನ BGB ಅಧಿಕಾರಿಗಳಿಗೆ ಒಪ್ಪಿಸಿ ಅವ್ರನ್ನ ವಾಪಸ್ ಕಳಿಸ್ಲಾಗತ್ತೆ. ನಿಮಗೆ ಅಕ್ರಮ ವಲಸಿಗರನ್ನ ಜೈಲಿನಲ್ಲಿ ಇರಿಸಿ ಅವರಿಗೆ ಪುಕ್ಸಟ್ಟೆ ಊಟ, ಔಷಧ, ಬಟ್ಟೆ ಇಲ್ಲಿವರೆಗೂ ಕೊಡ್ತಾಯಿತ್ತು. ಅದು ಇನ್ನು ಮುಂದೆ ಅರ್ಥ ಇಲ್ಲ, ವಾಪಸ್ ಅವ್ರನ್ನ ಓಡಿಸ್ಬಿಡಿ ಅನ್ನೋ ಥರದ ನಿರ್ಧಾರಕ್ಕೆ ಇವತ್ತು ಬಂದಿರೋದು ಪಶ್ಚಿಮ ಬಂಗಾಳ ಸರ್ಕಾರ. ಒಳನುಸುಳುಕೋರನ್ನ ಬಂಧಿಸಿದ ನಂತರ ಅವ್ರದ್ದು ಬಯೋಮೆಟ್ರಿಕ್ ಏನು ಪ್ರೊಸೀಜರ್ ಇರುತ್ತೆ ಎಲ್ಲವನ್ನು ಮಾಡಿ ಬೆಳಚುಗಳನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ಅದಾದಮೇಲೆ ವಾಪಸ್ ಬಿಡಲಾಗತ್ತೆ. ನೋಡಿ, ಇದು ಸದ್ಯ ನಡೀತಾ ಇರೋದು. ನಿಮಗೆ ಹೋಲ್ಡಿಂಗ್ ಸೆಂಟ್ರ್ ಬಗ್ಗೆ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಚುಟುಕಾಗಿ ಹೇಳಬೇಕು ಅಂದರೆ, ಒಂದು ಹೈ ರೆಸಲ್ಯೂಷನ್ CCTV ಕ್ಯಾಮ್ರಾಗಳನ್ನು ಮತ್ತು ಸಶಸ್ತ್ರ ಪೊಲೀಸರನ್ನ ನಿಯೋಜನೆ ಮಾಡಿ 12 ಜನ ಪೊಲೀಸ್ ಅಧಿಕಾರಿಗಳು, 3 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು, 3 ಸಿವಿಕ್ ಪೊಲೀಸ್ಗಳು ಮತ್ತು ಈ ಅರೆಸ್ಟ್ ಆದಂಥ ಬಂಧಿತರಿಗೆ ಆಹಾರವನ್ನು ತಯಾರಿಸಲಿಕ್ಕೆ ವಿಶೇಷ ಅಡುಗೆಯವರನ್ನ ಮತ್ತು ವಿವಿಧ ಶಿಫ್ಟ್ಗಳ ಆಧಾರದ ಮೇಲೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಒಂದು ಟೀಮನ್ನು ರೆಡಿ ಮಾಡಿ ಇಂಗ್ಲೀಷ್ ಬಜಾರ್ನ ಭಾಗ್ಬಾರಿ ಪ್ರದೇಶದಲ್ಲಿ ಅತ್ಯಾಧುನಿಕ ಹೋಲ್ಡಿಂಗ್ ಸೆಂಟರ್, ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯ ಇಂಗ್ಲೀಷ್ ಬಜಾರ್ನ ಭಾಗ್ಬಾರಿ ಪ್ರದೇಶದಲ್ಲಿ ಒಂದು ಅಧಿಕೃತವಾಗಿ ಓಪನ್ ಮಾಡಿದ್ದಾರೆ. ಇದನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗ ವಿಸ್ತಾರ ಮಾಡಲಾಗ್ತಾ ಇದೆ. ಅಂದರೆ 30 ದಿನಗಳ ಕಾಲ ಅವ್ರದ್ದು ಎಲ್ಲರೂ ಕೂಡ ಅಫಿಷಿಯಲ್ ಪ್ರೊಸೀಜರ್ಗಳು ಮುಗಿಯೋವರೆಗೂ ಯಾರೆಲ್ಲ ಅಕ್ರಮವಾಗಿ ಬಂಧಿತರಾಗಿರ್ತಾರೋ ಅವ್ರನ್ನ ವೆರಿ ಫಸ್ಟ್ ಡೇ 9 ಜನ ಅಕ್ರಮ ಬಾಂಗ್ಲಾದೇಶಿಯರ ಬಂಧನ ಮಾಡಲಾಗಿದೆ. ಅವ್ರನ್ನ ತೊಗೊಂಬಂದು ಈಗಾಗಲೇ ಹೋಲ್ಡಿಂಗ್ ಸೆಂಟರ್ನಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಮಣ್ಣಿನಲ್ಲಿ ಇನ್ನು ಮುಂದೆ ಅಕ್ರಮ ನುಸುಳುಕೋರಿಗೆ ಜಾಗ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಿದೆ. ದಶಕಗಳಿಂದ ರಾಜಾರೋಷವಾಗಿ ಮೆರೀತಾ ಇದ್ದಂಥ ಗಡಿ ದಾಟಿಸ್ತಕ್ಕಂಥ ದಲ್ಲಾಳಿಗಳು ದುಡ್ಡು ಮಾಡಿಕೊಂಡು ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರಲ್ಲ, ಇವತ್ತು ಅದೆಲ್ಲವೂ ಕೂಡ ಧೂಳಿಪಟ ಆಗಿದೆ. ಬಂಗಾಳದಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತಷ್ಟು ಬಲಗೊಳ್ತಾ ಇದೆ ಅನ್ನೋದನ್ನು ನಾನು ಮತ್ತೊಮ್ಮೆ ನಿಮಗೆ ಅರ್ಥಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.